ಈಗಾಗಲೇ ನಮ್ಮ ಮತಕ್ಷೇತ್ರದಲ್ಲಿ ನಾನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 100 ಶಾಲೆಗಳಿಗೆ, ಅದು ಪ್ರಾಥಮಿಕ ಶಾಲೆಗಳಿರ್ಬೋದು, ಪ್ರೌಢಶಾಲೆಗಳಿಗೆ 3 ಶಾಲೆಗಳಿಗೆ ಈಗಾಗಲೇ ಸ್ಮಾರ್ಟ್ ಕ್ಲಾಸನ್ನು ಈ ಏನು ಟ್ರೈನಿಂಗ್ ಅಂತ ಹೇಳ್ತೀವಿ ಆ ಒಂದು ಅಳವಡಿಕೆಯನ್ನು, ಸ್ಮಾರ್ಟ್ ಕ್ಲಾಸ್ ಅಳವಡಿಕೆಯನ್ನು ಈಗಾಗಲೇ ನಾನು ಮೊನ್ನೆ 28ನೇ ತಾರೀಕಿಗೆ ಮಾನ್ಯ ಸಚಿವರ ಗಮನಕ್ಕೆ ತಂದು ಅವರು ಬರೋಕ್ಕಾಗಲಿಲ್ಲ. ನಮ್ಮ ಮಧು ಬಂಗಾರಪ್ಪನವರು ಅವರು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದು ರಾಜ್ಯದಲ್ಲೇ ಒಂದು ಹೊಸ ಬದಲಾವಣೆಯನ್ನು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸನ್ನು ಒದಗಿಸುವಂಥದ್ದು. ಯಾಕಂದರೆ ಸರ್ಕಾರಿ ಶಾಲೆಗೆ ಕೂಡ ನಮ್ಮ ಮಕ್ಕಳು ಬರಬೇಕು. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅನೇಕ ಈ ಸರ್ಕಾರಿ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಕೂಡ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಕಂಡುಕೊಂಡು ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಪ್ರಯೋಗವನ್ನು ಮಾಡಿದರೆ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕೂಡ ಸ್ಮಾರ್ಟ್ ಕ್ಲಾಸನ್ನು ಒದಗಿಸುವಂಥ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇದನ್ನು ಎಲ್ಲ ಶಾಸಕರು ಕೂಡ ತಮ್ಮ ಅನುದಾನದಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಅನುದಾನದಲ್ಲಿ ಈ ಸ್ಮಾರ್ಟ್ ಕ್ಲಾಸನ್ನು ನಿರ್ಮಿಸಿದರೆ ಹೆಚ್ಚಿನ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗೆ ಬರುವಂಥದ್ದಾಗಿರ್ಬೋದು, ಅವರಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನಮ್ಮ ಸರ್ಕಾರದ ಮತ್ತು ನನ್ನ ಉದ್ದೇಶ ಗುಣಮಟ್ಟದ ಶಿಕ್ಷಣ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಇಡೀ ರಾಜ್ಯದಲ್ಲೇ ಪ್ರಥಮ ಇರ್ಬೋದು ಬಹುತೇಕ. ಯಾಕಂದರೆ 100 ಶಾಲೆಗಳಿಗೆ ಮಾಡಿದಂಥದ್ದು ಬಹುತೇಕ ಇಲ್ಲಿ ಕೇಳಿಲ್ಲ. ಪ್ರಥಮವಾಗಿ ಇವತ್ತು ಬೃಹನ್ ಮತಕ್ಷೇತ್ರವೇ ಒಂದು ಮಾದರಿಯಾಗಿ ಉದಾಹರಣೆ ಆಗಿದೆ ಅನ್ನೋ ಮಾತನ್ನು